ಆದ್ರೆ ಇದು ಏನಾಗ್ತಿದೆ ಅಂತಂದ್ರೆ, ಈಗ ನಮ್ಮಂತ ಧ್ವನಿ ಇಲ್ದಂತ ಸಣ್ಣ ಪುಟ್ಟ ಸಮುದಾಯದವ್ರನ್ನ ರಾಜಕೀಯದಲ್ಲಿ ಹೆಂಗ್ ಬಳಸ್ಕೊಂತಿದ್ದಾರೆ ಅಂತಂದ್ರೆ, ಬಲಿ ಕೊಡೋಕೋಸ್ಕರನೇ ನಮ್ಮಂತವ್ರನ್ನ ಮತ್ತೆ ನಮ್ಮಂತ ಸಮುದಾಯಗಳನ್ನ ಬಳಸ್ಕೊಂತವ್ರೆ ಅಂತ ಅನಿಸ್ತಿದೆ ಇತ್ತೀಚಿನ ದಿನದಲ್ಲಿ. ಹೆಂಗಪ್ಪ ಅಂತಂದ್ರೆ ನೋಡಿ, ನಾನು ಅದಕ್ಕೊಂದು ಮುಂಚೆ ಸ್ಪಷ್ಟಪಡಿಸ್ತೀನಿ, ನಾನು ಕಾಂಗ್ರೆಸ್ ಸಿದ್ಧಾಂತ ಮತ್ತೆ ಅದರ ವಿಚಾರಧಾರೆನ ಒಪ್ಕೊಂಡು ಕಾಂಗ್ರೆಸ್ ಪಾರ್ಟಿಲಿ ರಾಜಕಾರಣ ಮಾಡ್ತಿರೋನು. ಮತ್ತೆ ಅದರ ನಾಯಕತ್ವ ವಹಿಸಿರ್ತಂತ ರಾಹುಲ್ ಗಾಂಧಿಯ ಕೈ ಬಲಪಡಿಸ್ಬೇಕು ಅನ್ನೋ ಒಂದೇ ಗುರಿ ಇಟ್ಕೊಂಡು ಆಗಿರೋ ಅನ್ಯಾಯ ಆಗಿರೋ ಹಿನ್ನಡೆನ ನಾನು ತಲೆಗಿಟ್ಕೊಂಡಿರ ಅದೇ ಪಕ್ಷದಲ್ಲಿ ಮುಂದುವರಿಬೇಕು ಅಂತ ಹೇಳಿ ಹೋಗ್ತಾ ಇದ್ದೀನಿ. ಹಂಗಂತ ಅಂತ ಹೇಳಿದ್ರೆ ನನ್ ಬೇರೆ ಪಕ್ಷದಿಂದ ಅವಕಾಶಗಳಿಲ್ಲ ಅಂತಲ್ಲ, ನನ್ಗೆ ಅವಕಾಶಗಳನ್ನ ಆಫರ್ ಮಾಡಿದ್ದಾರೆ, ಮತ್ತೆ ಚರ್ಚೆನೂ ಮಾಡಿದ್ದಾರೆ, ನನ್ನನ್ನು ಬಹಳ ಜನ ಭೇಟಿನೂ ಆಗಿದ್ದಾರೆ. ಆದ್ರೆ ನನಗೆ ಕಾಂಗ್ರೆಸ್ ಪಕ್ಷ ಮತ್ತೆ ರಾಹುಲ್ ಗಾಂಧಿ ಮೆಚ್ಚುಗೆ ಆಗಿರೋದ್ರಿಂದ ನಾನು ಅದ್ರ ಜೊತೆನೇ ನಡಿಬೇಕು ಅಂತ ಹೇಳಿ ತೀರ್ಮಾನ ಮಾಡಿರೋ. ಮತ್ತೆ ರಾಹುಲ್ ಗಾಂಧಿ ಮತ್ತೆ ಪಕ್ಷ ಸರಿ ಇದೆ, ಆದ್ರೆ ಈ ಮಧ್ಯದಲ್ಲಿರೋ ಪೂಜಾರಿಗಳಿದಾರಲ್ಲ, ಇವರಿಂದ ಬಹಳಷ್ಟು ನಂತರ ಯುವಕರು ಮತ್ತೆ ನಂತರ ಸಣ್ಣ ಪುಟ್ಟ ಸಮುದಾಯದ ಅವಕಾಶಗಳು ಮತ್ತೆ ಹೊಸ ತಲೆಮಾರಿನ ಹುಡುಗರನ್ನ ಅವಕಾಶಗಳನ್ನ ಹಾಳು ಮಾಡ್ತಿದ್ದಾರೆ.